ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾನವ ಭೂಗೋಳಶಾಸ್ತ್ರದ ಪ್ರಾರಂಭ ಯಾವಾಗಾಯಿತು, ಅದಕ್ಕೆ ವಿವಿಧ ತಜ್ಞರ ಕೊಡುಗೆಗಳೇನೇನು, ಅದರಲ್ಲೂ ಮುಖ್ಯವಾಗಿ ಜರ್ಮನ್ನರ ಕೊಡುಗೆಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆವು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಫ್ರಾನ್ಸ್ ಅಥವಾ ಫ್ರೆಂಚರ ಕೊಡುಗೆಗಳೇನೇನು ಅಂತ ನೋಡೋಣ. ಸೊ ನಾನು ಹಿಂದೆನೇ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವ ಭೂಗೋಳಶಾಸ್ತ್ರ ಎಂಬ ಶಾಖೆ ಅಥವಾ ಮಾನವನ ಬಗ್ಗೆ ಅಧ್ಯಯನ ದೊಡ್ಡ ಪ್ರಮಾಣದಲ್ಲಿ 1882ರ ನಂತರ ಏನು ಜರ್ಮನಿಯಲ್ಲಿ ರ್ಯಾಡ್ಜೆಲ್ ರವರು ಪ್ರಾರಂಭ ಮಾಡಿದ ಮೇಲೆ ಅದರ ಅಭಿವೃದ್ಧಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಗ್ತು. ಅದಕ್ಕೆ ಜರ್ಮನಿಯ ವಿವಿಧ ತಜ್ಞರು ತಮ್ಮದೇ ಆದ ಕೆಲವೊಂದು ಕೊಡುಗೆಗಳನ್ನು ನೀಡ್ತಾ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಜರ್ಮನಿಯಲ್ಲಿ ಹೆಚ್ಚಾಗಕ್ಕೆ ಕಾರಣವಾಗ್ತಾರೆ. ಅದೇ ಸಂದರ್ಭದಲ್ಲಿ ಈ ಫ್ರಾನ್ಸಿನಲ್ಲಿ ಅನೇಕ ಭೂಗೋಳ ತಜ್ಞರು ಈ ಮಾನವ ಭೂಗೋಳಶಾಸ್ತ್ರದ ಒಂದು ಅಧ್ಯಯನ ಮತ್ತು ಬೆಳವಣಿಗೆಗೆ ತುಂಬ ಕೊಡುಗೆಯನ್ನು ನೀಡ್ತಾರೆ. ಅದರಲ್ಲಿ ಈ ವೈಡಲ್ ಡಿ ಲಾ ಬ್ಲಾಷರ್ ಅವರು ಪ್ರಮುಖವಾದ ಒಬ್ಬ ತಜ್ಞರಾಗಿರ್ತಾರೆ. ಇವರು ಈ ಒಂದು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನವನ್ನು ಫ್ರಾನ್ಸ್ನಲ್ಲಿ ಸೈದ್ಧಾಂತಿಕ ಅಡಿಪಾಯದೊಡನೆ ಪ್ರಾರಂಭ ಮಾಡ್ತಾರೆ. ಅಂದರೆ ಈ ಒಂದು ಹೈಪೋಥೆಟಿಕಲ್ ಬೇಸ್ ಅಂತ ಏನು ಕರಿತೀವಿ, ಒಂದು ಮಾನವನ ವಿವಿಧ ಚಟುವಟಿಕೆಗಳಿಗೂ ಪರಿಸರದ ನಡುವೆ ಇರುವಂಥ ಸಂಬಂಧಕ್ಕೂ ಅವುಗಳ ಬಗ್ಗೆ ವಿವರಣೆ ಕೊಡೋದ್ರ ಮುಖಾಂತರ ಇವರು ಮಾನವ ಭೂಗೋಳಶಾಸ್ತ್ರದ ಒಂದು ಅಧ್ಯಯನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ. ನಾನು ಈ ಹಿಂದೆನೇ ಹೇಳಿದ್ದೀನಿ, ಇವರು ಮೂಲತಃ ಸಾಧ್ಯತಾವಾದಿಗಳು, ಅಂದರೆ ಪಾಸಿಬಲಿಸ್ಟಿಕ್ ಅಪ್ರೋಚ್ ಅಂತ ಇವ್ರದ್ದು. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಈ ಜರ್ಮನಿನಲ್ಲಿ ಎನ್ವೈರನ್ಮೆಂಟಲ್ ಡಿಟರ್ಮಿನಿಸಮ್ ಅಂತ, ಅಂದರೆ ಪರಿಸರ ಪ್ರಭುತ್ವವಾದ, ಪರಿಸರವೇ ಮುಖ್ಯ ಅಂತ ಜರ್ಮನಿಯಲ್ಲಿ ವಾದ ಮಾಡಿದ್ರೆ, ಇವರು ಫ್ರೆಂಚರು ಹೆಚ್ಚಾಗಿ, ಅದರಲ್ಲೂ ಈ ವೈಡಲ್ ಡಿ ಲಾ ಬ್ಲಾಚ್ರವರು, ಇಲ್ಲ ಮನುಷ್ಯ ಪ್ರಕೃತಿಯನ್ನು ಬಳಸ್ಕೊಂಡು ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ, ಪ್ರಕೃತಿಯೇ ಅಂತಿಮವಲ್ಲ, ಪರಿಸರವೇ ಅಂತಿಮವಲ್ಲ, ಪರಿಸರವನ್ನು ಮಾರ್ಪಡಿಸುವಂಥ ಶಕ್ತಿ ಮನುಷ್ಯನಿಗಿದೆ. ಹಾಗಾಗಿ ಪರಿಸರದ ಒಂದು ಕೈಗೊಂಬೆ ಅಲ್ಲ ಮನುಷ್ಯ, ಪರಿಸರದ ಯಾವುದೇ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ, ಪರಿಸರವನ್ನು ತನಗಿಷ್ಟ ಬಂದಂತೆ ಬದಲಾವಣೆ ಮಾಡ್ಕೊತಾನೆ ಅನ್ನೋ ಒಂದು ಸಾಧ್ಯತಾವಾದವನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಇವರು. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚು ಪ್ರಾಧಾನ್ಯತೆ ಈ ಒಂದು ಫ್ರಾನ್ಸಿನಲ್ಲಿ ಸಿಗ್ತದೆ. ಅವರು ಸೈದ್ಧಾಂತಿಕ ಅಡಿಪಾಯದೊಡನೆ ಇದರ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಫ್ರೆಡ್ರಿಕ್ ಲೀಪ್ಲೆ ಅವರು ತುಂಬ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಅವರ ಪ್ರಭಾವ ಅತಿ ಮುಖ್ಯ. ಇಲ್ಲಿ ಫ್ರಾನ್ಸಲ್ಲಿ ಈ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಆಗಬೇಕಾದ್ರೆ ಫ್ರೆಡ್ರಿಕ್ ಲೀಪ್ಲೇರ್ ಅವರ ಪ್ರಭಾವ ಅತಿ ಮುಖ್ಯ. ಯಾಕೆಂದರೆ ಈ ಫ್ರಾನ್ಸಿನಲ್ಲಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವರು ಈ ಒಂದು ಲಿಪ್ಲೇರ್ ಅವರು. ಹಾಗಾಗಿ ಇಲ್ಲಿ ಪರಿಸರ ಪ್ರಭುತ್ವವಾದಕ್ಕೆ ಬದಲಾಗಿ ಮಾನವನ ಕ್ರಿಯಾಶೀಲ ಶಕ್ತಿಯನ್ನು ಪ್ರತಿಪಾದಿಸುವಂಥ ಸಾಧ್ಯತಾವಾದ ಹೆಚ್ಚು ಬೆಳವಣಿಗೆಯನ್ನು ಕಂಡುಕೊಡ್ತದೆ. ಸೊ ಹಾಗಾಗಿ ವೈಡಲ್ ಡಿ ಲಾ ಬ್ಲಾಶ್ನ ಮರಣಾನಂತರ ಪ್ರಕಟಗೊಂಡಂಥ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ ಒಂದು ಗ್ರಂಥ, ಇದು ಇವರ ಪ್ರಾದೇಶಿಕ ಅಧ್ಯಯನ ಕ್ರಮ, ಅದರ ಉಪಯುಕ್ತತೆ ಮತ್ತು ಅದರಲ್ಲಿ ವಿವರವಾದ ಭೌಗೋಳಿಕ ಪ್ರದೇಶಗಳನ್ನು ಪೇಸ್ ಎಂದು ಕರೆದು ಈ ವಿವಿಧ ಭೌಗೋಳಿಕ ಪ್ರದೇಶಗಳ ಬಗ್ಗೆ, ಅಲ್ಲಿನ ಮನುಷ್ಯ, ಅವನ ವಿವಿಧ ಚಟುವಟಿಕೆಗಳು ಮತ್ತು ಪರಿಸರಕ್ಕೂ ನಡುವೆ ಇರುವಂಥ ಸಂಬಂಧದ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಒಂದು ವಿವರಣೆಯನ್ನು ಕೊಡ್ತಾರೆ. ಇವರ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಜ್ಞಾಪಕ ಇರಲಿ, ವೈಡಲ್ ಡಿ ಲಾ ಬ್ಲಾಚ್ರವರು ಅವರ ಪ್ರಮುಖ ಗ್ರಂಥ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ. ಸೊ ಇವರು ಹೆಚ್ಚಾಗಿ ಪ್ರಾದೇಶಿಕ ಅಧ್ಯಯನಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾರೆ. ಪ್ರಾದೇಶಿಕ ಅಧ್ಯಯನ ಅಂದರೆ ಯಾವುದೋ ಒಂದು ಪ್ರದೇಶವನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಮನುಷ್ಯನ ವಿವಿಧ ಚಟುವಟಿಕೆಗಳು ಮತ್ತು ಅಲ್ಲಿರುವಂಥ ಪ್ರಾಕೃತಿಕ ಅಂಶಗಳು, ಇವೆರಡಕ್ಕಿರುವಂಥ ಸಂಬಂಧದ ಬಗ್ಗೆ ಅಧ್ಯಯನ ಮಾಡೋದು. ಅದರಲ್ಲೂ ಮುಖ್ಯವಾಗಿ ಹೋಲಿಕೆ, ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ಯಾವ ರೀತಿ ಹೋಲಿಕೆ ಇದೆ ಅನ್ನೋದ್ರ ಬಗ್ಗೆ ಇವರು ಹೆಚ್ಚಾಗಿ ಅಧ್ಯಯನ ಮಾಡ್ತಾ ಹೋಗ್ತಾ ಇರ್ತಾರೆ, ವಿವರಣೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಫ್ರಾನ್ಸಿನಲ್ಲಿ ಈ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ
ತುಂಬ ಹೆಚ್ಚಾಗಿ ಆಗ್ತದೆ. ಯಾಕೆಂದರೆ ಇವರು, ನಾನು ಆಗಲೇ ಹೇಳಿದ್ದೀನಿ, ಜರ್ಮನಿಯಲ್ಲಿ ಇದು ಪ್ರಾರಂಭವಾದ್ರೂ ಜರ್ಮನಿಯಲ್ಲಿ ಹೆಚ್ಚಾಗಿ ಈ ಪರಿಸರ ಪ್ರಭುತ್ವವಾದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಹಾಗಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನೋ ಮಾನವ ಭೂಗೋಳ ಶಾಸ್ತ್ರ ಬೆಳವಣಿಗೆ ಆಗಲ್ಲ. ಆದರೆ ಫ್ರಾನ್ಸಲ್ಲಿ ಹಂಗಲ್ಲ. ಇವರು ಮೂಲತಃ ಪ್ರಕೃತಿಗಿಂತ ಮನುಷ್ಯನ ಕ್ರಿಯೆಗಳ ಬಗ್ಗೆ, ಅಂದರೆ ಸಾಧ್ಯತಾವಾದ, ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ, ಸಾಧ್ಯ ಇದೆ ಮನುಷ್ಯನಿಗೆ, ಪ್ರಕೃತಿಯನ್ನು ಬಿಟ್ಟು ಪ್ರಕೃತಿಯನ್ನು ಮೀರಿ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಸಾಧ್ಯತಾವಾದ ಮೊದಲಿಂದನೂ ಇವರು ಅಳವಡಿಸ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಮಾನವ ಭೂಗೋಳ ಶಾಸ್ತ್ರದ ಬೆಳವಣಿಗೆ ಹೆಚ್ಚಿಗೆ ಆಗ್ತದೆ. ಹಾಗೆ ಈ ಒಂದು ಫ್ರಾನ್ಸ್ನಲ್ಲಿ ಈ ವೈಡಲ್ ಡಿ ಲಾ ಬ್ಲಾಸರ ನಂತರ ಅನೇಕ ತಜ್ಞರು ಈ ಮಾನವ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅವರು ಅನೇಕ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಅವರಲ್ಲಿ ಮುಖ್ಯವಾಗಿ ಜೀನ್ ಬ್ರೂನ್ಸ್ ಇರ್ಬೋದು, ಆಲ್ಬರ್ಟ್ ಡಿಮ್ಯಾಂಜಿಯನ್ ಇರ್ಬೋದು, ಎ ಸಿ ಪೆರ್ಪಿಲ್ಲೋ ಇರ್ಬೋದು, ಅದೇ ರೀತಿ ಲೂಸಿಯನ್ ಫಿಬ್ರೆ ಇರ್ಬೋದು, ಆಂಡ್ರೆ ಸಿಂಗ್ ಫೀಡ್ ಇರ್ಬೋದು. ಸೊ ಇನ್ನೂ ಅನೇಕ ತಜ್ಞರು ತಮ್ಮದೇ ಆದ ಕೊಡುಗೆಗಳನ್ನು ಫ್ರಾನ್ಸಿನಲ್ಲಿ ಮಾನವ ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ನೋಡಿ, ಒಂದೊಂದಾಗಿ ನೋಡೋಣ. ಮೊದಲು ವೈಡಲ್ ಡಿ ಲಾ ಬ್ಲಾಸರ್ ಅವರು. ಈ ವೈಡಲ್ ಡಿ ಲಾ ಬ್ಲಾಸರ್ ಅವರ ಮೊದಲಿಂದಲೂ ಇವರ ಒಂದು ವಾದ ಅಂದರೆ, ಪ್ರಕೃತಿಯ ಹೊಂದಾಣಿಕೆಯಿಂದ ಸಸ್ಯವು ಬೇರು ಬಿಡುವುದಕ್ಕೆ ಮಾನವನು ಪ್ರಕೃತಿಯಿಂದ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಡುವಂಥ ಸಸ್ಯ ಅಲ್ಲ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ಪ್ರಕೃತಿಯಲ್ಲಿ ಸಸ್ಯಗಳು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಬೇರು ಬಿಟ್ಕೊಂಡು ಬೆಳೀತಾ ಇರ್ತವೆ. ಆದರೆ ಮನುಷ್ಯ ಹಂಗಲ್ಲ. ಮನುಷ್ಯ ಯಾವುದೇ ಪ್ರಕೃತಿಯ ಒಂದು ಪ್ರಭಾವಕ್ಕೆ ಒಳಗಾಗದೆ ಅಲ್ಲೇ ಬೇರು ಬಿಟ್ಕೊಂಡು, ಅಲ್ಲಿನ ಪರಿಸ್ಥಿತಿಗೆ ಬೇರು ಬಿಟ್ಕೊಂಡು ಬೆಳೆಯೋಕ್ಕೆ ಮನುಷ್ಯ ಏನು ಸಸ್ಯ ಅಲ್ಲ. ಬದಲಾಗಿ ಇವನು ಪ್ರಕೃತಿಯೊಂದಿಗೆ ತಾಳ್ಮೆಯ ಹಾಗೂ ಕಾರ್ಯೋನ್ಮುಖ ಪಾತ್ರವನ್ನು ವಹಿಸುತ್ತಾನೆ. ಅಂದರೆ ತಾಳ್ಮೆಯ ಅಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ರೋಲ್ ಅಂತ ಕರಿತೀವಿ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ರೋಲ್ ಅಂದರೆ ಆ ಒಂದು ಪರಿಸರವನ್ನು ಬಳಸಿಕೊಂಡು ಮನುಷ್ಯ ಅದನ್ನು ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಅಥವಾ ಒಂದು ಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಹಾಗಾಗಿ ಮನುಷ್ಯ ಏನೋ ಒಂದು ಸಸ್ಯ ಅಲ್ಲ. ಮನುಷ್ಯ ತನ್ನದೇ ಆದ ಒಂದು ಶಕ್ತಿಯನ್ನು ಹೊಂದಿದ್ದಾನೆ, ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹಾಗಾಗಿ ಅವನು ಪೂರ್ಣವಾಗಿ ಪರಿಸರಕ್ಕೆ ನಿಯಂತ್ರಣವನ್ನು ಹೊಂದಿಲ್ಲ ಅಥವಾ ಪರಿಸರದ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ನಾವು ಅನೇಕ ಅಪ್ರೋಚಸ್ ನೋಡ್ತೀವಿ. ಮಾನವ ಭೂಗೋಳ ಶಾಸ್ತ್ರದ ಕೆಲವೊಂದು ಅಪ್ರೋಚಸ್ ನೋಡಿದಾಗ ಅಲ್ಲಿ ಪರಿಸರ ಪ್ರಭುತ್ವವಾದ ಅಂದ್ರೆ ಏನು, ಸಾಧ್ಯತಾವಾದ ಅಂದ್ರೆ ಏನು, ಮತ್ತು ಎರಡು ಮಿಕ್ಸ್ ಆಗಿರೋದು ಒಂದು ವಾದ, ಈ ರೀತಿ ಅನೇಕ ವಾದಗಳನ್ನು ನೋಡ್ತೀವಿ. ಅಲ್ಲಿ ನಾವು ಪರಿಸರವನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಮನುಷ್ಯನ ಚಟುವಟಿಕೆಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಹಾಗಾಗಿ ಇವರು ವೈಡಲ್ ಡಿ ಲಾ ಬ್ಲಾಸರ್ ಅವರ ಅಭಿಪ್ರಾಯ, ಮನುಷ್ಯ ಸಸ್ಯವಲ್ಲ, ಆ ಪ್ರದೇಶಕ್ಕೆ ಹೊಂದಿಕೊಂಡು ಅಲ್ಲೇ ಬೇರು ಬಿಟ್ಟು ಬೆಳೆಯೋಕ್ಕೆ ಇವನು ಒಂದು ತಾಳ್ಮೆಯ ಹಾಗೂ ಒಂದು ಕಾರ್ಯೋನ್ಮುಖ ಪಾತ್ರವನ್ನು ವಹಿಸಿ ಪರಿಸರವನ್ನೇ ಮಾರ್ಪಾಡು ಮಾಡುವಂಥ ಗುಣ ಹೊಂದಿದ್ದಾನೆ. ಹಾಗಾಗಿ ನಾವು ಪರಿಸರದ ನಿಯಂತ್ರಣದಲ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂದರೆ, ಉದಾಹರಣೆ, ಒಂದೇ ಪರಿಸರದಲ್ಲಿರುವಂಥ ಜನರ ಜೀವನವು ಭಿನ್ನವಾಗಿರ್ತದೆ. ಅವರ ವರ್ತನೆ, ಮೌಲ್ಯ ಹಾಗೂ ಅಭ್ಯಾಸಗಳಿಂದ ಅಲ್ಲಿನ ಒಂದು ಜನರ ಜೀವನ ಒಂದೇ ಪ್ರದೇಶದಲ್ಲಿ, ಒಂದೇ ಪರಿಸರದಲ್ಲಿ ಸಾಮಾನ್ಯವಾಗಿ ಎನ್ವೈರನ್ಮೆಂಟಲ್ ಡಿಟರ್ಮಿನಿಸ್ಟ್ ಅಂತ ಏನು ಕರಿತೀವಿ, ಪರಿಸರ ಪ್ರಭುತ್ವವಾದ ಪ್ರಕಾರ ಯಾವುದೇ ಮನುಷ್ಯ ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಜೀವನ ಮಾಡ್ತಾನೆ, ಪರಿಸರದ ನಿಯಂತ್ರಣಕ್ಕೊಳಪಟ್ಟಿರ್ತಾನೆ ಅಂತ ಹೇಳ್ತಾರೆ. ಆದರೆ ಇವರು ಹೇಳ್ತಾರೆ, ಹಾಗಾದರೆ ಮನುಷ್ಯ ಆ ಪರಿಸರಕ್ಕೆ ಒಳಪಟ್ಟು, ಪರಿಸರಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟು ಜೀವನ ಮಾಡುವಂಗಿದ್ರೆ ಒಂದೇ ಪರಿಸರದಲ್ಲಿ ವಾಸ ಮಾಡೋ ಅಂಥವ್ರು ಬೇರೆ ಬೇರೆ ಜೀವನ ನಡೆಸ್ತಾ ಇರ್ತಾರಲ್ಲ, ಏಕೆ? ಹಾಗಾಗಿ ಪರಿಸರ ಕಾರಣ ಅಲ್ಲ, ಜನರ ವರ್ತನೆ, ಅವರ ಮೌಲ್ಯ, ಅವರ ಅಭ್ಯಾಸಗಳೇ ಕಾರಣ. ಹಾಗಾಗಿ ಪರಿಸರದ ನಿಯಂತ್ರಣದಲ್ಲಿ ಮನುಷ್ಯ ಇಲ್ಲ ಅಂತ ಇವರು ವಾದ ಮಾಡ್ತಾರೆ. ಇದನ್ನು ನಾವು ಸಾಧ್ಯತಾವಾದ ಅಂತ ಸಾಮಾನ್ಯವಾಗಿ ಕರಿತೀವಿ. ಹೀಗಾಗಿ ವೈಡಲ್ ಡಿ ಲಾ ಬ್ಲಾಸರ್ ಅವರು ಒಂದು ಪರಿಸರದಲ್ಲಿನ ಮನುಷ್ಯನ ಜೀವನದ ಬಗ್ಗೆ, ಮನುಷ್ಯನ ವಿವಿಧ ಚಟುವಟಿಕೆಗಳ ಬಗ್ಗೆ, ಮನುಷ್ಯನಿಗೂ ಮತ್ತು ಪ್ರಕೃತಿಗಿರೋ ನಡುವಿನ ಇರುವಂಥ ಸಂಬಂಧದ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಅದೇ ರೀತಿ ಜೀನ್ ಬ್ರೂನ್ಸ್ ಅಂತ ಒಬ್ಬರು, ಈ ಜೀನ್ ಬ್ರೂನ್ಸರ್ ಅವರ ಫ್ರಾನ್ಸಿನ ಅತ್ಯಂತ ಪ್ರಮುಖವಾದ ಭೂಗೋಳ ಶಾಸ್ತ್ರಜ್ಞ. ಇವರು ವೈಡಲ್ ಡಿ ಲಾ ಬ್ಲಾಸರ್ ಅವರ ಶಿಷ್ಯ. ಈಸ್ ಎ ಪಪಿಲ್ ಆಫ್ ವೈಡಲ್ ಡಿ ಲಾ ಬ್ಲಾಸರ್ ಅಂತ ಕರೀತಾರೆ. ಇವರು
ಜಿಯೋಗ್ರಫಿ ಹ್ಯೂಮನ್ ಅಂತ ಒಂದು ಪುಸ್ತಕ ಬರೀತಾರೆ. ಜಿಯೋಗ್ರಫಿ ಹ್ಯೂಮನ್ ಅಂದ್ರೆ ಮಾನವ ಭೂಗೋಳಶಾಸ್ತ್ರ ಅಂತಾನೆ ಇದರ ಹೆಸರು. ಜಿಯೋಗ್ರಫಿ ಹ್ಯೂಮನ್ ಅಂತಂದ್ರೆ ಭೌಗೋಳಿಕ ಮನುಷ್ಯ ಅಥವಾ ಮಾನವ ಭೂಗೋಳಶಾಸ್ತ್ರ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಇವ್ರ ಪ್ರಕಾರ ಈ ಗ್ರಂಥದಲ್ಲಿ ಇವರು ಏನು ಅಂತ ಮೆನ್ಷನ್ ಮಾಡ್ತಾರೆ, ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ಏನಿದೆ ಇದು ಏನು ವೈಡಲ್ ಡಿ ಲಾಬ್ಲಾಷರ್ ಅವರು ಏನೇನು ವಿಚಾರ ಮಾಡ್ತಾರೆ, ಅವರ ಕಲ್ಪನೆ ಏನಿರ್ತದೆ ಅದನ್ನು ಆ ಒಂದು ಅಂಶಗಳೇ ಈ ಒಂದು ಜೀನ್ ಬ್ರೂನ್ಸರ್ ಅವರ ಜಿಯೋಗ್ರಫಿ ಮ್ಯಾನ್ ಪುಸ್ತಕದಲ್ಲಿ ಅಥವಾ ಗ್ರಂಥದಲ್ಲಿ ಅಡಕವಾಗಿರ್ತವೆ. ಹಾಗಾಗಿ ಇವರು ಯಾರೋ ಜೀನ್ ಬ್ರೂನ್ಸರ್ ಅವರು ವೈಡಲ್ ಡಿ ಲಾಬ್ಲಾಷರ್ ಫಾಲೋಯರ್ ಆಗಿದೆ. ಯಾಕೆಂದ್ರೆ ಅವರು ಅವರ ಶಿಷ್ಯ, ವೈಡಲ್ ಡಿ ಲಾಬ್ಲಾಷರ್ ಅವರ ಶಿಷ್ಯ ಜೀನ್ ಬ್ರೂನ್ಸರ್ ಅವರು. ಇವರು ವೈಡಲ್ ಡಿ ಲಾಬ್ಲಾಷರ್ ಅವರ ಏನು ಅಭಿಪ್ರಾಯ ಆಯಿತು, ನಾನು ಆಗ್ಲೇ ಹೇಳಿದೆ ನನಗೆ ಮನುಷ್ಯ ಸಸ್ಯವಲ್ಲ ಬೇರ್ ಬಿಟ್ಕೊಂಡು ಒಂದೇ ಕಡೆ ಇರೋಕ್ಕೆ ಅಥವಾ ಒಂದೇ ಪರಿಸರಕ್ಕೆ ನಿಯಂತ್ರಣಕ್ಕೆ ಒಳಪಡೋಕ್ಕೆ, ಒಂದು ಪ್ರದೇಶದಲ್ಲೇ ಇರುವಂಥ ವಿವಿಧ ಜನರ ವಿವಿಧ ಜೀವನ ಕ್ರಮದ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಪರಿಸರ ಕಾರಣ ಅಲ್ಲ, ಅವರ ಅಭ್ಯಾಸಗಳು, ಮನುಷ್ಯರ ಅಭ್ಯಾಸಗಳು, ಅವರ ವರ್ತನೆಗಳು, ಅವರ ಮೌಲ್ಯಗಳೇ ಕಾರಣ ಅಂತ. ಅದೇ ಒಂದು ಅಂಶಗಳನ್ನು ಇವರು ಕೂಡ ಮುಂದುವರಿಸ್ತಾರೆ ಜೀನ್ ಬ್ರೂನ್ಸರ್. ಅವರು ಕೂಡ ಒಂದು ತಮ್ಮ ಗ್ರಂಥ ಜಿಯೋಗ್ರಫಿ ಹ್ಯೂಮನ್ ಅಂತ ಒಂದು ಗ್ರಂಥದಲ್ಲಿ ಈ ಅಂಶಗಳನ್ನೇ ಒಂದು ವಿವರಣೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಇವರು ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಕ್ಷೇತ್ರಕ್ಕೆ ಅನೇಕ ವಿಶೇಷ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಮಾನವ ಭೂಗೋಳಶಾಸ್ತ್ರದ ವಿಕಾಸಕ್ಕೆ ಒಂದು ಅನೇಕ ಸತ್ವವುಳ್ಳ ಕೊಡುಗೆಗಳನ್ನು ಇವರು ನೀಡಿದ್ದಾರೆ. ಯಾರೋ ಜೀನ್ ಬ್ರೂನ್ಸರ್ ಅವರು. ಜರ್ಮನಿ ಮತ್ತು ಫ್ರಾನ್ಸ್ನಲ್ಲಿ ಎರಡರಲ್ಲೂ ಕೂಡ ಇವರು ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರಕ್ಕೆ ಅನೇಕ ಪ್ರಾಮುಖ್ಯತೆಯನ್ನು ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜಿಯೋಗ್ರಫಿ ಹ್ಯೂಮನ್ ಅನ್ನೋದೊಂದು ಅತ್ಯಂತ ಪ್ರಮುಖವಾದ ಗ್ರಂಥ. ಇದರ ಜೊತೆಗೆ ಅನೇಕ ಕೊಡುಗೆಗಳನ್ನು, ವಿವರಣೆಗಳನ್ನು ನೀಡ್ತಾರೆ, ಅನೇಕ ಗ್ರಂಥಗಳನ್ನು ಬರೀತಾರೆ. ಹಾಗಾಗಿ ಈ ಫ್ರಾನ್ಸಿನಲ್ಲಿ ಈ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಹೆಚ್ಚಾಗಲು ಕಾರಣವಾಗ್ತದೆ. ಅದೇ ರೀತಿ ಆಲ್ಬರ್ಟ್ ಡಿಮ್ಯಾಂಜಿಯನ್ ಇವರು ಕೂಡ ವೈಡಲ್ ಡಿ ಲಾಬ್ಲಾಷರ ಒಬ್ಬ ಶಿಷ್ಯ, ಅವರ ಪುಪಿಲ್ಲು. ಹಾಗಾಗಿ ಇವರು ಒಂದು ಗ್ರಂಥ ಬರೀತಾರೆ, ಪ್ರಾಬ್ಲಮ್ ಆಫ್ ಹ್ಯೂಮನ್ ಜಿಯೋಗ್ರಫಿ, ಮಾನವ ಭೂಗೋಳಶಾಸ್ತ್ರ ಸಮಸ್ಯೆಗಳ ಬಗ್ಗೆ, ಮಾನವ ಮತ್ತು ಪರಿಸರದ ನಡುವಿನಿರುವಂಥ ಸಂಬಂಧ ಮತ್ತು ಅದರ ಸಮಸ್ಯೆಗಳ ಬಗ್ಗೆ ಒಂದು ಗ್ರಂಥ ಬರೀತಾರೆ. ಅದನ್ನು ಪ್ರಾಬ್ಲಮ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ ಕರೀತಾರೆ. ಅಲ್ಲಿ ಫ್ರಾನ್ಸಿನಲ್ಲಿ ಗ್ರಾಮೀಣ ವಸತಿಗಳು, ಅವುಗಳ ಸಾಂದ್ರೀಕರಣ ಮತ್ತು ಚದುರುವಿಕೆಯ ಬಗ್ಗೆ ವಿವರಣೆಯನ್ನು ಹೆಚ್ಚಾಗಿ ನೀಡ್ತಾ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಇವರು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ಕ್ರಮದಲ್ಲಿ ಗ್ರಾಮೀಣ ವಸತಿಗಳ ಬಗ್ಗೆ, ಸೆಟ್ಲ್ಮೆಂಟ್ಸ್, ಅದರಲ್ಲೂ ರೂರಲ್ ಸೆಟ್ಲ್ಮೆಂಟ್ಸ್ ಬಗ್ಗೆ ಹೆಚ್ಚಿಗೆ ಒಂದು ಅಧ್ಯಯನವನ್ನು ಮಾಡ್ತಾರೆ. ಇವರು ವಿವರಣೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ಅವುಗಳ ಸಾಂದ್ರೀಕರಣ ಮತ್ತು ಚದುರುವಿಕೆ ಯಾವ ರೀತಿ ಇರ್ತದೆ, ಹಳ್ಳಿಗಳಲ್ಲಿ ಈ ವಸತಿಗಳು ಯಾವ ರೀತಿ ರಚನೆ ಆಗಿರ್ತವೆ, ಅದಕ್ಕೆ ಕಾರಣಗಳೇನೇನು, ಯಾಕೆ ಆ ರೀತಿ ವಸತಿಗಳು ವೈವಿಧ್ಯಮಯವಾಗಿರ್ತದೆ, ಯಾವ್ಯಾವ ವಿನ್ಯಾಸದ ವಸತಿಗಳನ್ನು ನಾವು ನೋಡ್ಬೋದು ಗ್ರಾಮೀಣ ಪ್ರದೇಶದಲ್ಲಿ, ಇವುಗಳ ಬಗ್ಗೆ ಇವರು ಹೆಚ್ಚಿಗೆ ವಿವರಣೆಯನ್ನು ಕೊಡ್ತಾರೆ. ಇದು ಮಾನವ ಭೂಗೋಳಶಾಸ್ತ್ರ ಅತ್ಯಂತ ಪ್ರಮುಖವಾದ ಸೆಟ್ಲ್ಮೆಂಟ್ ಜಾಗ್ರಫಿ ಅಂತ ಕರೀತಾರೆ, ಅತ್ಯಂತ ಪ್ರಮುಖವಾದ ಶಾಖೆಯಾಗಿದೆ. ಇದು ಕೂಡ ಯಾವುದು ವಸತಿ ಭೂಗೋಳಶಾಸ್ತ್ರ ಅಥವಾ ಸೆಟ್ಲ್ಮೆಂಟ್ ಜಾಗ್ರಫಿ ಅನ್ನೋದು ಮಾನವ ಭೂಗೋಳಶಾಸ್ತ್ರದ ಒಂದು ಶಾಖೆ. ಹಾಗಾಗಿ ಇವರು ಆ ಸೆಟ್ಲ್ಮೆಂಟ್ ಜಾಗ್ರಫಿ ಅಥವಾ ವಸತಿಗಳ ಒಂದು ಬೆಳವಣಿಗೆ, ಅವುಗಳ ಪ್ರಾಮುಖ್ಯತೆ, ಅವುಗಳ ಹಂಚಿಕೆ, ಅವುಗಳ ಸಾಂದ್ರೀಕರಣದ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಕೃಷಿ ರಚನೆ, ಯಾಕೆಂದರೆ ಮಾನವ ಭೂಗೋಳಶಾಸ್ತ್ರದಲ್ಲಿ ಕೃಷಿ ಕೂಡ ಅತ್ಯಂತ ಪ್ರಮುಖವಾದ. ಯಾಕೆಂದರೆ ಇದು ಕೂಡ ಒಂದು ಮಾನವನ ಚಟುವಟಿಕೆ. ಕೃಷಿ ಅನ್ನೋದು ಮಾನವನ ಚಟುವಟಿಕೆಯಾಗಿದ್ದು, ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಇದನ್ನು ಅಂದರೆ ಕೃಷಿಯ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ಪ್ರಾದೇಶಿಕ ಮತ್ತು ಸಾಮಾಜಿಕ ಅಧ್ಯಯನದ ಬಗ್ಗೆ ಇವರು ಹೆಚ್ಚಿಗೆ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಅಧ್ಯಯನ, ಪ್ರಾದೇಶ ಅಂದರೆ ಒಂದು ಪ್ರದೇಶದಲ್ಲಿರುವಂಥ ವಿವಿಧ ಮನುಷ್ಯನ ಚಟುವಟಿಕೆಗಳು, ಮತ್ತು ಅಲ್ಲಿನ ಸಮಾಜ ಅಂದರೆ ಹೇಗೇನು ಮನುಷ್ಯ, ಮಾನವನ ಸಮಾಜ, ಅಲ್ಲಿನ ಏನು ಕಮ್ಯುನಿಟೀಸ್, ಸಮುದಾಯಗಳು, ಜಾತಿ, ಅಲ್ಲಿ ಜನಾಂಗ, ಈ ರೀತಿ ಒಂದು ಸಮಾಜದಲ್ಲಿ ಏನೇನು ಆಚಾರ ವಿಚಾರ ಇವೆಲ್ಲ ವಿವಿಧ ಚಟುವಟಿಕೆಗಳ ಬಗ್ಗೆ ಇವರು ಮಾನವ ಭೂಗೋಳಶಾಸ್ತ್ರದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಇವರ ಪ್ರಾದೇಶಿಕ ಮತ್ತು ಸಾಮಾಜಿಕ ಅಧ್ಯಯನ ವಿಧಾನ ಇದೆಯಲ್ಲ, ಇದು ಕೂಡ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಪ್ರಮುಖವಾದ ಕೊಡುಗೆಯಾಗಿರ್ತದೆ. ಅದರ ಜೊತೆಗೆ ಇವರು
ಸಂಭವವಾದದ ಪ್ರತಿಪಾದಕ. ಸಂಭವವಾದ, ಸಾಧ್ಯತವಾದ ಅಲ್ಲ, ಸಂಭವವಾದ. ಸಾಮಾನ್ಯವಾಗಿ ಫ್ರಾನ್ಸಿನಲ್ಲಿ ಹೆಚ್ಚಿನ ಜನರ ಒಂದು ವಾದ ಅಂದರೆ ಸಾಧ್ಯತವಾದ, ಪಾಸಿಬಲಿಸಮ್. ಹೌದು, ಇದೂ ಕೂಡ ಆಗುತ್ತೆ, ಇದು ಮನುಷ್ಯನಿಂದನೇ ಆಗುತ್ತೆ ಅನ್ನೋದು ಸಾಧ್ಯತವಾದ. ಪ್ರಾಬಬಲಿಸಮ್ ಅಂದರೆ ಆಗಬಹುದು, ಸಂಭವನೀಯ, ಸಂಭವನೀಯ ಆಗಬಹುದು ಅಂತ. ಇವರು ಹೇಳೋ ಪ್ರಕಾರ ಹೌದು, ಮನುಷ್ಯ ಪ್ರಕೃತಿಯನ್ನು ಮಾರ್ಪಡಿಸುವಂಥ ಶಕ್ತಿನೂ ಹೊಂದಿರಬಹುದು, ಆದರೂ ಕೂಡ ಪ್ರಕೃತಿಯು ತುಂಬ ಇಂಪಾರ್ಟೆಂಟು ಅಂತ ಎರಡನ್ನೂ ಸೇರಿಸಿ ಇವ್ರು ಹೇಳ್ತಾರೆ. ಅದನ್ನೇ ನಾವು ಸಂಭವವಾದ ಅಂತ ಕರಿತೀವಿ, ಪ್ರಾಬಬಲಿಸಮ್. ಪ್ರಕೃತಿನೂ ಇಂಪಾರ್ಟೆಂಟು ಅಂದರೆ ಪರಿಸರನೂ ಇಂಪಾರ್ಟೆಂಟು, ಮನುಷ್ಯನ ಚಟುವಟಿಕೆಗಳು ಕೂಡ ಇಂಪಾರ್ಟೆಂಟು. ಒಂದು ವೇಳೆ ಮನುಷ್ಯನ ಬುದ್ಧಿವಂತಿಕೆ ಇಲ್ಲ ಅಂದರೆ, ಮನುಷ್ಯ ಆ ಒಂದು ಪರಿವರ್ತನೆ ಮಾಡುವಂಥ ಗುಣ ಇಲ್ಲ ಅಂದಿದ್ರೆ, ಪ್ರಕೃತಿಲಿರುವಂಥ ಈ ಸಂಪನ್ಮೂಲಗಳು ವೇಸ್ಟ್ ಆಗಿ ಹೋಗ್ತಾ ಇದ್ದವು, ಏನಕ್ಕೂ ಬಳಕೆಯಾಗ ಬರ್ತಾ ಇರಲಿಲ್ಲ. ನಾವು ಯಾವುದೇ ಒಂದು ವಸ್ತುವನ್ನು ನಾವು ಬಳಸಿದಾಗ ಅದು ನಮ್ಮ ಬಳಕೆಗೆ ಬಂದಾಗ ಮಾತ್ರ ಅದು ಸಂಪನ್ಮೂಲ, ಇಲ್ಲ ಅಂದ್ರೆ ಅದು ವೇಸ್ಟ್, ವ್ಯರ್ಥ ಪದಾರ್ಥ. ಹಾಗಾಗಿ ಪ್ರಕೃತಿಲಿ ಎಷ್ಟೇ ಸಂಪನ್ಮೂಲ ಇದ್ರೂ ಅದು ವ್ಯರ್ಥವಾಗ್ತಾ ಇತ್ತು ಮನುಷ್ಯ ಬಳಸ್ಕೊಳ್ಳಿಲ್ಲ ಅಂದಿದ್ರೆ. ಮನುಷ್ಯ ಬಳಸ್ಕೊಂಡಿರೋದ್ರಿಂದ ಅದನ್ನು ಸಂಪನ್ಮೂಲವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿಯ ವಿವಿಧ ಅಂಶಗಳು ಮನುಷ್ಯ ಏನಾದರೂ ಬಳಸ್ಕೊಳ್ಳಿಲ್ಲ ಅಂದ್ರೆ ತನ್ನ ಸಾಮರ್ಥ್ಯದಿಂದ ಅವು ವ್ಯರ್ಥವಾಗ್ತಾ ಇತ್ತು, ಅವು ಸಂಪನ್ಮೂಲ ಆಗ್ತಾ ಇರಲಿಲ್ಲ. ಹಾಗಾಗಿ ಮನುಷ್ಯ ಅವುಗಳನ್ನು ತನ್ನ ನೈಪುಣ್ಯದಿಂದ ತನಗಿಷ್ಟ ಬಂದಂತೆ ಬಳಸ್ಕೊತಾ ಇದ್ದಾನೆ. ಅದಕ್ಕೆ ಪ್ರಕೃತಿಯ ಒಂದು ಪ್ರಭಾವ ಮತ್ತು ಅದರ ಸಹಕಾರನೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎರಡೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಇವರು ಸಂಭವವಾದದಲ್ಲಿ ಹೇಳ್ತಾರೆ. ಅರ್ಥ ಆಗ್ತದಲ್ಲ? ಇಲ್ಲಿ ಮೊದಲನವರು ಜರ್ಮನವ್ರು ಹೇಳ್ತಾ ಇದ್ರು ಎನ್ವೈರನ್ಮೆಂಟಲ್ ಡಿಟರ್ಮಿಸಮ್, ಪರಿಸರದ ಪ್ರಭುತ್ವವಾದ. ಪರಿಸರನೇ ಪ್ರಭುತ್ವ, ಪರಿಸರ ಅಲ್ಟಿಮೇಟು, ಪರಿಸರದ ಕೈಗೊಂಬೆ ಮನುಷ್ಯರೆಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಫ್ರೆಂಚರಲ್ಲಿ ಮ್ಯಾಕ್ಸಿಮಮ್, ಅದರಲ್ಲೂ ಈ ವೈಡಲ್ ಡಿ ಲಾ ಬ್ಲಾಸ್ ಇವರೆಲ್ಲ ಇಲ್ಲ, ಪರಿಸರನೇ ಮೇಯ್ನ್ ಅಲ್ಲ, ಮನುಷ್ಯನ ಬುದ್ಧಿಶಕ್ತಿ ಮೇಯ್ನು, ಮನುಷ್ಯನ ಒಂದು ಸಾಮರ್ಥ್ಯ ಮೇಯ್ನು. ಹಾಗಾಗಿ ಸಾಧ್ಯತವಾದ, ಮನುಷ್ಯ ಏನು ಬೇಕಾದ್ರೂ ಸಾಧ್ಯತೆ, ಮನುಷ್ಯನಿಗೆ ಏನು ಬೇಕಾದ್ರೂ ಸಾಧ್ಯತೆ ಇದೆ ಅಂತ ಅವ್ರು ಸಾಧ್ಯತವಾದ ಪ್ರತಿಪಾದನೆ. ಇವರು ಕೂಡ ಫ್ರಾನ್ಸರಾಗಿದ್ಕೊಂಡು ಇವರು ಸಂಭವತವಾದವನ್ನು ಪ್ರತಿಪಾದನೆ ಮಾಡ್ತಾರೆ. ಎರಡೂ ಇಂಪಾರ್ಟೆಂಟು, ಎರಡೂ ಕೂಡ ಬೇಕು, ಎರಡರಲ್ಲೂ ಕೂಡ ಒಂದು ಸಮತೋಲನ ಇರಬೇಕು ಅನ್ನೋದ್ರ ಬಗ್ಗೆ ಸಂಭವತವಾದನ ಇವರು ಪ್ರತಿಪಾದನೆ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟು ಈ ಒಂದು ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯಲ್ಲಿ. ಈ ಒಂದು ಆಲ್ಬರ್ಟ್ ಡಿಮೆನ್ಷಿನರ್ ಅವರ ಕೊಡುಗೆ ಅಂದರೆ ಸಂಭವವಾದದ ಪ್ರತಿಪಾದಕ ಮತ್ತು ಪ್ರಾದೇಶಿಕ ಮತ್ತು ಸಾಮಾಜಿಕ ಅಧ್ಯಯನದ ಬಗ್ಗೆ ಹೆಚ್ಚಿಗೆ ಒಂದು ಇದು ಕೊಡ್ತಾರೆ. ಜೊತೆಗೆ ಪ್ರಾಬ್ಲಮ್ಸ್ ಆಫ್ ಹ್ಯೂಮನ್ ಜಾಗ್ರಫಿ ಅಂತ ಒಂದು ಗ್ರಂಥ ಕೂಡ ಬರೀತಾರೆ. ಅದೇ ರೀತಿ ಅನೇಕ ಗ್ರಂಥಗಳನ್ನು ಬರೀತಾರೆ, ಅದರಲ್ಲಿ ತುಂಬ ಪ್ರಮುಖವಾದದ್ದು. ಈ ರೀತಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಫ್ರಾನ್ಸಿನಲ್ಲಿ ಇವರು ಹೆಚ್ಚಿನ ಒಂದು ಪ್ರಾತಿನಿಧ್ಯ ಅಥವಾ ಫ್ರಾನ್ಸಿನಲ್ಲಿ ಬೆಳವಣಿಗೆಗೆ ಕೊಡುಗೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿ ಲೆಟ್ ಅಸ್ ಸಿ ಎ.ಸಿ. ಪೆರ್ಪಿಲ್ಲೋ. ಈ ಎ.ಸಿ. ಪೆರ್ಪಿಲ್ಲೋ ಅನ್ನೋರು ಕೂಡ ಫ್ರಾನ್ಸಿನ ಅತ್ಯಂತ ಪ್ರಮುಖವಾದ ಒಬ್ಬ ಭೂಗೋಳ ಶಾಸ್ತ್ರಜ್ಞ. ಇವರು ಕೂಡ ಮಾನವತಾವಾದಿ, ಅಂದರೆ ಮಾನವನ ವಿವಿಧ ಚಟುವಟಿಕೆಗಳಿಗೂ ಮತ್ತು ಪ್ರಕೃತಿಗೂ ಇರುವಂಥ ಸಂಬಂಧದ ಬಗ್ಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ವಿವಿಧ ಒಂದು ಕೊಡುಗೆಯನ್ನು ನೀಡುವ ಮೂಲಕ ತಮ್ಮ ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಇವರ ಒಂದು ಕೊಡುಗೆ ಏನು ಅನ್ನೋದು ನಾವು ನೋಡೋಣ. ಎ.ಸಿ. ಪೆರ್ಪಿಲ್ಲೋರವರು ಮಾನವ ಸಮುದಾಯಗಳ ಅಧ್ಯಯನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಮಾನವ ಸಮುದಾಯಗಳ ಅಧ್ಯಯನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಇವರು ಭೂಮಿಯ ಮೇಲೆ ಮಾನವನ ಉಪಯೋಗ, ಯಾಕೆಂದರೆ ಮನುಷ್ಯನೇ ತುಂಬ ಇಂಪಾರ್ಟೆಂಟು. ಭೂಮಿ ಮೇಲೆ ಮಾನವನ ಉಪಯೋಗ, ಯಾಕೆಂದರೆ ಮನುಷ್ಯ ಬುದ್ಧಿಶಕ್ತಿ ಇಲ್ಲ ಅಂದರೆ, ಬುದ್ಧಿವಂತಿಕೆ ಇಲ್ಲ ಅಂದರೆ ಅವನ ಉಪಯೋಗಕ್ಕೆ ಬರೋಲ್ಲ, ಸುಮ್ಮನೆ ವೇಸ್ಟು. ನಾನು ಆಗಲೇ ಹೇಳಿದ್ದೀನಿ, ಯಾವುದೇ ವಸ್ತು ಆಗಲಿ ಮನುಷ್ಯನಾಗಲಿ ಅದು ಉಪಯೋಗಕ್ಕೆ ಬಂದಾಗ, ಬಳಕೆಗೆ ಬಂದಾಗ ಅದು ಒಂದು ಸಂಪನ್ಮೂಲ ಆಗ್ತದೆ, ಇಲ್ಲ ಅಂದರೆ ಅದೊಂದು ವ್ಯರ್ಥ ಪದಾರ್ಥ ಆಗ್ತದೆ. ಹಾಗಾಗಿ ಈ ಒಂದು ಮಾನವ ಕೂಡ ಒಂದು ಸಂಪನ್ಮೂಲವಾಗಿ ಯಾವಾಗ ಪರಿಣಮಿಸ್ತಾನೆ ಅಂದರೆ ಅವನ ಬುದ್ಧಿವಂತಿಕೆ, ಅವನ ಸಾಮರ್ಥ್ಯ, ಅವನು ಬೇರೆ ವಸ್ತುವನ್ನು ತನಗೆ ಉಪಯೋಗಕ್ಕೆ ಬೇಕಾದಂಗೆ ಪರಿವರ್ತನೆ ಮಾಡುವಂಥ ಸಾಮರ್ಥ್ಯ ಹೊಂದಿರ್ತಾನಲ್ಲ, ಆಗ ಆ ಮಾನವ ಸಂಪನ್ಮೂಲವಾಗಿ ಪರಿಣಮಿಸ್ತಾನೆ. ಹಾಗಾಗಿ ಭೂಮಿಯ ಮೇಲೆ ಮಾನವನ ಉಪಯೋಗ ಯಾವ ರೀತಿ ಇದೆ, ಮಾನವನ ವಿವಿಧ ಚಟುವಟಿಕೆಗಳೇನೇನು, ಉಪಯೋಗ ಅಂದರೆ ಮನುಷ್ಯನ ವಿವಿಧ ಚಟುವಟಿಕೆಗಳ ಬಗ್ಗೆ ಇಲ್ಲೇ ವಿವರಣೆಯನ್ನು ನೀಡೋದಾಗಿದೆ.
ಹಾಗೆ ಪ್ರಾಕೃತಿಕ ಪರಿಸರದ ಅನುಕೂಲಗಳನ್ನು ಪಡೆಯುವಲ್ಲಿ ಮನುಷ್ಯ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾನೆ, ಪರಿಸರದ ಒಂದು ಅನುಕೂಲ ಪಡಿಬೇಕಾದ್ರೆ, ಪ್ರಾಕೃತಿಕ ಪರಿಸರದ ಅನುಕೂಲ ಪಡಿಬೇಕಾದ್ರೆ ಮನುಷ್ಯನ ಪ್ರತಿಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಇವರು ವಿವರಣೆಯನ್ನು ನೀಡ್ತಾರೆ. ನಾನು ಆಗ್ಲೇ ಹೇಳಿದ್ದೀನಿ, ಮನುಷ್ಯ ಪರಿಸರದಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಬಳಸ್ಕೋಬೇಕಾದ್ರೆ ವಿವಿಧ ಚಟುವಟಿಕೆಗಳಲ್ಲಿ ನಿರತನಾಗಿರ್ತಾನೆ, ವಿವಿಧ ಪ್ರಕ್ರಿಯೆಗಳಲ್ಲಿ ನಿರತನಾಗಿರ್ತಾನೆ. ಹಾಗಾಗಿ ಆ ಚಟುವಟಿಕೆಗಳು ಮನುಷ್ಯನ ಪ್ರಕ್ರಿಯೆಯಾಗಿರ್ತವೆ. ಆ ಪ್ರಕ್ರಿಯೆ ಪ್ರಕೃತಿಗೆ ಅಂದರೆ ಪರಿಸರಕ್ಕೆ ಮನುಷ್ಯನ ಪ್ರತಿಕ್ರಿಯೆಯಾಗಿರ್ತದೆ. ಹಾಗಾಗಿ ಮನುಷ್ಯನ ಪ್ರತಿಕ್ರಿಯೆ ಏನು ಅಂದರೆ, ಪ್ರಾಕೃತಿಕ ಪರಿಸರದ ಅನುಕೂಲಗಳನ್ನು ಮನುಷ್ಯ ಪಡಿಬೇಕಾದ್ರೆ ಆ ಮನುಷ್ಯನ ಪ್ರತಿಕ್ರಿಯೆ ಯಾವ ರೀತಿ ಇರ್ತದೆ ಪ್ರಕೃತಿಗೆ. ಸಾಮಾನ್ಯವಾಗಿ ಇವಾಗ ಎಲ್ಲ ವಿರುದ್ಧ ಆಗಿದೆ. ಈ ಹಿಂದೆ ಪ್ರಕೃತಿಯಿಂದ ಏನಾದರೂ ಉಪಯೋಗ ಪಡ್ಕೊಂಡ್ರೆ, ಉದಾಹರಣೆ ಒಂದು ಮರ ಕಡಿದ್ರೆ ಇನ್ನೊಂದು ಮರ ಬೆಳೆಸ್ತಾ ಇದ್ರು, ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಅಥವಾ ಸಂರಕ್ಷಣೆ ಮಾಡ್ತಾ ಇದ್ರು. ಹೀಗೆ ಈ ಒಂದು ಪ್ರಕೃತಿಗೆ ಉತ್ತಮ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಮನುಷ್ಯ. ಎಷ್ಟು ಬೇಕೋ ಅಷ್ಟು. ಉದಾಹರಣೆ ನಿಮಗೆ ಗೊತ್ತಿದೆ, ಖನಿಜಗಳು ತೆಗಿಬೇಕಾದ್ರೆ ಭೂಮಿಯಿಂದ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ತಗೊತಾ ಇದೀವಿ. ಮೊದಲು ಹಂಗಿರಲಿಲ್ಲ, ಎಷ್ಟು ಬೇಕೋ ಅಷ್ಟೇನೆ. ಭೂಮಿಗೆ ನೋವಾಗ್ತದೆ ಅನ್ನೋ ಒಂದು ಭಾವನೆ ಇತ್ತು. ಆ ಕಾಡುಗಳನ್ನು ಕಡಿಬೇಕಾದ್ರೆ ನೋವಾಗ್ತಾ ಇತ್ತು. ಒಂದು ಗಿಡ ಒಂದು ಕಡಿಲೇಬೇಕು ಅಂದಾಗ ಒಂದು ಮರ ಕಡಿದ್ಬಿಟ್ಟು ಅದಕ್ಕೆ ಅನೇಕ ಮರಗಳು ನಡೆಸ್ತಾ ಇದ್ರು. ಆದರೆ ಇವತ್ತು ಹಾಗಿಲ್ಲ. ನಿಮಗೆಲ್ಲ ಗೊತ್ತಿದೆ, ಎಷ್ಟು ಬೇಕೋ ಅಷ್ಟು ಪರಿಸರ ನಾಶ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಹಿಂದೆ ಇದ್ದಂಥ ಮಾನವನ ಪ್ರತಿಕ್ರಿಯೆ ಪರಿಸರದ ಮೇಲೆ ಇವತ್ತಿನ ಒಂದು ಪ್ರತಿಕ್ರಿಯೆ ಏನಿದೆ, ಲಾಟ್ ಆಫ್ ಡಿಫ್ರೆನ್ಸ್. ಹಾಗಾಗಿ ಈ AC ಪೆರ್ಪಿಲರ್ ಅವರು ಇದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಇವರು ಈ ಮಾನವೋಪಕೂಲ ಸಸ್ಯದ ಕೊಡುಗೆ ಅನೇಕ ವಿಧದಲ್ಲಿ ಕೊಡ್ತಾ, ಇನ್ನೊಂದು ಪ್ರಮುಖವಾದ ಕೊಡುಗೆ ಅಂದರೆ ಫ್ರಾನ್ಸ್ ದೇಶದ ಸಾಮಾಜಿಕ ಆರ್ಥಿಕ ವಿಷಯಗಳ ಬಗ್ಗೆ ಇವರು ಅಧ್ಯಯನ ಮಾಡ್ತಾರೆ. ಫ್ರಾನ್ಸ್ ದೇಶದ ಈ ಹಿಂದೆ ಅನೇಕ ತಜ್ಞರ ಒಂದು ಅಧ್ಯಯನ ಕ್ರಮ ಯಾವ ರೀತಿ ಅಂದ್ರೆ ಭೌಗೋಳಿಕ ಅಂಶಗಳ ಬಗ್ಗೆ ಅಧ್ಯಯನ ಕ್ರಮ ಇತ್ತು. ಆದರೆ ಮಾನವ ಭೂಗೋಳ ಶಾಸ್ತ್ರ ಅಭಿವೃದ್ಧಿ ಆಗ್ತಾ ಇದ್ದಂತೆ ಇವರ ಒಂದು ಅಧ್ಯಯನ ಕ್ರಮಗಳು ಮಾನವನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಬಗ್ಗೆ ಹೋಗ್ತದೆ. ಹಾಗಾಗಿ ಇವರು AC ಪೆರ್ಪಿಲರ್ ಅವರು ಫ್ರಾನ್ಸ್ ದೇಶದ ಸಾಮಾಜಿಕ ಆರ್ಥಿಕ ವಿಷಯಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ತಾರೆ. ಯಾಕೆಂದ್ರೆ ಮನುಷ್ಯ ಸಮಾಜ ಜೀವಿಯಾಗಿದ್ದು ಅನೇಕ ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ, ಅನೇಕ ಆರ್ಥಿಕ ಕಸುಬುಗಳನ್ನು ಮಾಡ್ತಾ ಇರ್ತಾನೆ. ಇವುಗಳ ಬಗ್ಗೆ ಅಧ್ಯಯನವನ್ನು ಇವರು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಇವರು ವಿವಿಧ ರೀತಿಯಲ್ಲಿ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿ ಲೂಸಿಯನ್ ಫೆಬ್ರೇರ್ ಇವರು ಫ್ರಾನ್ಸಿನ ಇತಿಹಾಸಕಾರರಾಗಿದ್ದು, ಪರಿಸರದಲ್ಲಿ ಅಗತ್ಯತೆಗಳಿಲ್ಲ, ನಿರ್ಬಂಧನೆಗಳಿಲ್ಲ, ಬದಲಾಗಿ ಅದು ಹಲವಾರು ಅವಕಾಶಗಳನ್ನು ಒಳಗೊಂಡಿದೆ, ಕೊಡುಗೆಯಾಗಿ ನೀಡಿದೆ ಎಂಬ ಒಂದು ವಾದವನ್ನು ಮಾಡ್ತಾರೆ. ಏನು ಈ ಹಿಂದೆ ಪರಿಸರ ಪ್ರಭುತ್ವವಾದಿಗಳು ಅಥವಾ ಎನ್ವೈರನ್ಮೆಂಟಲ್ ಡಿಟರ್ಮಿನಿಸ್ಟ್ ಅಂತ ಏನು ಕರಿತೀವಿ ಜರ್ಮನಿಯರ, ಅವರ ಅಭಿಪ್ರಾಯ ಏನಿತ್ತು ಅಂದರೆ, ಮನುಷ್ಯನ ಅಗತ್ಯತೆಗಳಿಗೆ ಪ್ರಕೃತಿ ನಿರ್ಬಂಧನಗಳನ್ನು ಹೇರಿರ್ತದೆ. ಮನುಷ್ಯ ಹೆಂಗೆ ಬೇಕೋ ಹಂಗೆ ಜೀವನ ಮಾಡೋಕ್ಕಾಗಲ್ಲ, ಪ್ರಕೃತಿ ಹೆಂಗೆ ಹೇಳ್ತದೋ ಹಂಗೆ ಜೀವನ ಮಾಡಬೇಕು ಅಂತ ಅವ್ರ ವಾದ ಇತ್ತು. ಆದರೆ ಇವರು ಹೇಳ್ತಾರೆ, ಇಲ್ಲ, ಪರಿಸರದಲ್ಲಿ ಅಗತ್ಯತೆಗಳು ಅಷ್ಟೊಂದಿಲ್ಲ, ಅಂದರೆ ಪರಿಸರದ ಒಂದು ಕಾಳಜಿ ಅವಶ್ಯಕತೆ ಇಲ್ಲ ಅಂತ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇಲ್ಲ. ಜೊತೆಗೆ ಪರಿಸರದಿಂದ ಯಾವುದೇ ನಿರ್ಬಂಧನೆಗಳಿಲ್ಲ, ಯಾವುದೇ ಒಂದು ಕಂಟ್ರೋಲ್, ಪ್ರಕೃತಿಯಿಂದ ಮನುಷ್ಯನಿಗೆ ಯಾವುದೇ ಕಂಟ್ರೋಲ್ ಇಲ್ಲ, ನಮಗೆ ನಿರ್ಬಂಧ ಇಲ್ಲ. ಅವರೇನು ಹೇಳ್ತಾ ಇದ್ರು ಪರಿಸರ ಪ್ರಭುತ್ವವಾದಿಗಳು, ಪರಿಸರ ಮನುಷ್ಯನ ನಿರ್ಬಂಧಿಸಿದೆ, ಯಾವ ರೀತಿ ಪರಿಸರ ಇರ್ತೋ ಆ ರೀತಿ ಮಾತ್ರ ಮನುಷ್ಯ ಬದುಕಬೇಕು ಅಂತ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಇವ್ರು ಹೇಳ್ತಾರೆ, ಇಲ್ಲ, ಈ ಪರಿಸರದಲ್ಲಿ ಯಾವುದೇ ನಿರ್ಬಂಧಗಳಿಲ್ಲ, ಪರಿಸರದ ಯಾವುದೇ ಕಂಟ್ರೋಲ್ ಇಲ್ಲ, ಅಲ್ಲಿ ಯಾವುದೇ ಅಗತ್ಯತೆಗಳು ಇಲ್ಲ, ಬದಲಾಗಿ ಆ ಪರಿಸರ ನಮಗೆ ಅಂದರೆ ಮನುಷ್ಯನಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ. ನೀನು ಯಾವ ರೀತಿ ಬದುಕಬೇಕೋ ಆ ರೀತಿ ಬದುಕು, ಯಾವ ರೀತಿ ಪರಿಸರವನ್ನು ಬಳಸ್ಕೋಬೇಕೋ ಆ ರೀತಿ ಬಳಸ್ಕೊ ಅಂತ ಎಂಬ ಅವಕಾಶಗಳನ್ನು ನಮಗೆ ಕೊಟ್ಟಿದೆ ಅಂತ ಇವರು ವಾದ. ಸಾಮಾನ್ಯವಾಗಿ ಇದು ಅವರ ಪ್ರಕಾರ ಸರಿ ಇರ್ಬೋದು, ಆದರೆ ಪ್ರಕೃತಿ ಮನುಷ್ಯನಿಗೆ ನಿನಗೆ ಹೆಂಗೆ ಬೇಕೋ ಹಂಗೆ ಬದುಕುವಂಥ ಅವಕಾಶ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ನಾವು ನೋಡೋದಾದ್ರೆ ಪರಿಸರದ ಒಂದು
ನಿರ್ಬಂಧಗಳಿಗೆ ನಾವು ಒಳಗಾಗಲೇಬೇಕು. ಉದಾಹರಣೆ ನಿಮ್ಗೆ ಗೊತ್ತಿದೆ, ಈ ಒಂದು ಶೀತ ಪ್ರದೇಶಗಳಲ್ಲಿ ಅಲ್ಲಿ ಯಾವ ರೀತಿ ಜೀವಿಗಳು ವಾಸ ಮಾಡಬೇಕು, ಅಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅದೇ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಬೇರೆ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಅದರ ಒಂದು ಪ್ರತಿಫಲ ಕಡಿಮೆ ಆಗ್ತದೆ ಅಲ್ವಾ? ಮರುಭೂಮಿನಲ್ಲಿ ಹೋಗ್ಬಿಟ್ಟು ನಾವು ಭತ್ತ ಬೆಳಿತೀವಿ ಅಂದರೆ ಆಗಲ್ಲ. ಅದಕ್ಕೆ ನೀರಿದ್ರೆ ಮಾತ್ರ ಬೆಳೆಯೋಕ್ಕಾಗ್ತದೆ. ಮರುಭೂಮಿಲಿ ಆಗಲ್ಲ. ಯಾಕಂದ್ರೆ ಮರುಭೂಮಿಲಿ ಏನು ಬೆಳಿಬೇಕೋ ಬೆಳೆ ಬೆಳಿಬೇಕು, ಅಷ್ಟೇ ಅದೇ ಬೆಳಿಬೇಕು. ಅಂದರೆ ಪ್ರಕೃತಿ ಇವತ್ತಿಗೂ ಕೂಡ ಮನುಷ್ಯನ ನಿಯಂತ್ರಣದಲ್ಲಿ ನಿಯಂತ್ರಣವನ್ನು ಮಾಡಿದೆ. ಪ್ರಕೃತಿ ಮನುಷ್ಯನ ನಿಯಂತ್ರಣ ಮಾಡಿದೆ. ಆದರೂ ಮನುಷ್ಯ ಆ ನಿಯಂತ್ರಣದಿಂದ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕೃತಿಯನ್ನು ಪರಿವರ್ತನೆ ಮಾಡೋಕ್ಕೆ, ಆ ನಿಯಂತ್ರಣದಿಂದ ಹೊರಬಂದು ಪ್ರಕೃತಿಯನ್ನು ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೂ ಇವರ ಪ್ರಕಾರ ಪರಿಸರದಲ್ಲಿ ಅಗತ್ಯತೆಗಳಿಲ್ಲ, ನಿರ್ಬಂಧನೆಗಳು ಇಲ್ಲ, ಬದಲಾಗಿ ಪರಿಸರ ನಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ ಎಂಬ ಒಂದು ವಾದವನ್ನು ಇವರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಇವರ ಅಭಿಪ್ರಾಯ ಇಷ್ಟೇ, ಮನುಷ್ಯನೇ ತುಂಬ ಪ್ರಮುಖವಾದದ್ದು. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಮನುಷ್ಯನ ಒಂದು ಪ್ರಾಬಲ್ಯವನ್ನು, ಮನುಷ್ಯನ ವಿವಿಧ ಚಟುವಟಿಕೆಗಳನ್ನು ಇವರು ಎತ್ತಿಡಿತಾರಷ್ಟೇ. ಹಾಗಾಗಿ ಪ್ರಕೃತಿಯು ಮಾನವನನ್ನು ನಿರ್ದಿಷ್ಟ ಮಾರ್ಗದಲ್ಲಿ ಮುಂದುವರಿಸಲಾಗದು, ಆದರೆ ಅದು ಹಲವಾರು ಅವಕಾಶಗಳನ್ನು ನೀಡಿದ್ದು ಅವುಗಳಿಂದ ಮನುಷ್ಯನನ್ನು ಕೆಲವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಇವರ ಪ್ರಕಾರ ಪ್ರಕೃತಿಯು ಮನುಷ್ಯನನ್ನು ನಿರ್ದಿಷ್ಟ ಮಾರ್ಗದಲ್ಲಿ ಮುಂದುವರಿಸೋಕ್ಕಾಗಲ್ಲ. ನೀನು ಹೀಗೆ ಹೋಗಬೇಕು ಅಂತ ಮನುಷ್ಯನನ್ನು ಪ್ರಕೃತಿ ಮುಂದುವರಿಸೋಕೆ. ಉದಾಹರಣೆ, ಇವತ್ತು ಮನುಷ್ಯ ಏನೇನೋ ಕಂಡುಹಿಡಿತಾ ಇದ್ದಾನೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾನೆ, ಸಂಶೋಧನೆಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇವೆಲ್ಲ ಒಂದು ಪ್ರಕೃತಿಯ ಒಂದು ಮಾರ್ಗದರ್ಶನ ಅಲ್ಲ, ಅದು ಮನುಷ್ಯನ ಒಂದು ಸಾಮರ್ಥ್ಯ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಪ್ರಕೃತಿಯು ಮನುಷ್ಯನನ್ನು ಹೀಗೇ ನಡಿಬೇಕು, ನಿರ್ದಿಷ್ಟ ಮಾರ್ಗದಲ್ಲೇ ಮುಂದುವರಿಬೇಕು ಅಂತ ನಿರ್ಧಾರ ಮಾಡೋಕ್ಕಾಗಲ್ಲ. ಅದರ ಬದಲು ಅವಕಾಶಗಳನ್ನು ಕೊಡ್ತದೆ ಪ್ರಕೃತಿ. ನಿಮ್ಗೆ ಇಷ್ಟ ಬಂದದ್ದು ಆಯ್ಕೆ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕಾಯ್ತದೆ, ನೀವು ಯಾವ ರೀತಿ ಬದುಕಬೇಕು ಅಂತೀರೋ, ಯಾವ ರೀತಿ ಮುಂದುವರಿಬೇಕು ಅಂತೀರೋ ಆ ರೀತಿ ಮುಂದುವರಿರಿ ಅಂತ ನಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ ಅಂತ ಇವರ ವಾದ ಅಷ್ಟೆ. ಓಕೆ, ಹಾಗಾಗಿ ಈ ರೀತಿ ಮಾನವ ಭೂಗೋಳಶಾಸ್ತ್ರಕ್ಕೆ ಈ ಒಂದು ಫ್ರಾನ್ಸಿನ ಅನೇಕ ತಜ್ಞರು ತಮ್ಮದೇ ಆದ ಕೆಲವೊಂದು ಅಭಿಪ್ರಾಯಗಳನ್ನು, ಒಂದು ಕೊಡುಗೆಗಳನ್ನು ನೀಡಿದ್ದಾರೆ. ಅವರಲ್ಲಿ ಇವರು ತುಂಬ ಪ್ರಮುಖವಾದರು. ಇವರು ಫ್ರಾನ್ಸಲ್ಲಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಆಗಕ್ಕೆ ಅನೇಕ ಕೊಡುಗೆಗಳನ್ನು ಈ ರೀತಿ ನೀಡಿದ್ದಾರೆ. ಅದೇ ರೀತಿ ಮುಂದೆ ಅಮೇರಿಕನ್ನರ ಕೊಡುಗೆ ಏನು? ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯಲ್ಲಿ ಅಮೇರಿಕನ್ನರ ಕೊಡುಗೆಗಳೇನು? ಸಾಮಾನ್ಯವಾಗಿ ನಾವು ಅಮೇರಿಕದ ಭೂಗೋಳಶಾಸ್ತ್ರದಲ್ಲಿ ಪ್ರಮುಖವಾಗಿ ಈ ಎಲೆನ್ ಚರ್ಚಲ್ ಸೆಂಪಲ್ರವರ ಒಂದು ಭದ್ರ ಬುನಾದಿ ನೋಡ್ತೀವಿ ಎಲ್ಲಿ ಅಮೇರಿಕದಲ್ಲಿ. ಯಾಕೆಂದರೆ ಇವರು ರ್ಯಾಡ್ಜೆಲ್ರವರ ಶಿಷ್ಯೆ. ಯಾರು? ಎಲೆನ್ ಚರ್ಚಿಲ್ ಸೆಂಪೆಲ್ರವರು ಈ ಒಂದು ಜರ್ಮನಿಯ ಫ್ರೆಡ್ರಿಕ್ ರ್ಯಾಡ್ಜೆಲ್ ಇದ್ರಲ್ಲ, ಅವರ ಒಂದು ಶಿಷ್ಯೆಯಾಗಿದ್ದು ಅವರ ಸ್ಟೂಡೆಂಟ್ ಇವರು. ಹಾಗಾಗಿ ಇವರು ಅಮೇರಿಕದಲ್ಲಿ ಈ ಒಂದು ಮಾನವ ಭೂಗೋಳಶಾಸ್ತ್ರದ ಒಂದು ಬೆಳವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಬಟ್ ಅವರು ಮೊದಲು ಭೂಗೋಳಶಾಸ್ತ್ರದ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಪರಿಸರ ಪ್ರಭುತ್ವವಾದದ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಿ ಅಮೇರಿಕದಲ್ಲಿ ಪರಿಸರ ಭೂಗೋಳಶಾಸ್ತ್ರದ ಅಥವಾ ಈ ಪರಿಸರ ಪ್ರಭುತ್ವವಾದದ ಬಗ್ಗೆ ಹೆಚ್ಚಿಗೆ ಒಂದು ಅಧ್ಯಯನವನ್ನು ಕೈಗೊಳ್ತಾರೆ. ಆದರೆ ಕಾಲಕ್ರಮೇಣ ಮಾನವನ ವಿವಿಧ ಚಟುವಟಿಕೆಗಳ ಬಗ್ಗೆ ಇವರು ಅಧ್ಯಯನವನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಮಾನವ ಭೂಗೋಳಶಾಸ್ತ್ರವು ಅಮೆರಿಕ ಸಂಸ್ಥಾನದಲ್ಲಿ ಜರ್ಮನಿಯ ಪಡಿಯಚ್ಚಿನಂತೆ ರ್ಯಾಡ್ಜೆಲ್ನ ವಿದ್ಯಾರ್ಥಿನಿಯಾಗಿದ್ದ ಎಲೆನ್ ಚರ್ಚಲ್ ಸೆಂಪಲ್ ರವರಿಂದ ಪ್ರಾರಂಭವಾಗ್ತದೆ. ಏನು ಜರ್ಮನಿಲಿ ನಾನು ಆಗಲೇ ಹೇಳಿದ್ದೀನಿ, ಇವರು ಎಲೆನ್ ಚರ್ಚಲ್ ಸೆಂಪಲ್ ರವರು ಮೊಟ್ಟ ಮೊದಲ ಬಾರಿಗೆ ಅಮೇರಿಕದಲ್ಲಿ ಈ ಮಾನವ ಭೂಗೋಳಶಾಸ್ತ್ರ, ಅಷ್ಟೇ ಮಾನವ ಭೂಗೋಳಶಾಸ್ತ್ರ ಅಲ್ಲ, ಭೂಗೋಳಶಾಸ್ತ್ರವನ್ನೇ ಪ್ರಾರಂಭ ಮಾಡ್ತಾರೆ. ಭೌಗೋಳಿಕ ಅಧ್ಯಯನ ಪ್ರಾರಂಭವಾದದ್ದು ಅಮೆರಿಕದಲ್ಲಿ ಎಲೆನ್ ಚರ್ಚಲ್ ಸೆಂಪಲ್ ರವರಿಂದ. ಮೊದಲು ಜರ್ಮನಿಯಲ್ಲಿ ಯಾವ ರೀತಿ ಇತ್ತು ಈ ಒಂದು ಪರಿಸರ ಪ್ರಭುತ್ವವಾದ ಭೌಗೋಳಿಕ ಅಂಶಗಳ ಬಗ್ಗೆ ಅಧ್ಯಯನ, ಆ ರೀತಿ ಅಮೆರಿಕದಲ್ಲೂ ಕೂಡ ಇವರು ಪ್ರಾರಂಭ ಮಾಡ್ತಾರೆ. ಅದು ಕಾಲಕ್ರಮೇಣ ಮಾನವ ಭೂಗೋಳಶಾಸ್ತ್ರ ಮತ್ತು ಪರಿಸರ ಅಧ್ಯಯನವನ್ನು ಎರಡೂ ಪ್ರಾರಂಭಿಸಿ ಆ ನಂತರ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಇವರು ತಮ್ಮದೇ ಆದ ಅನೇಕ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ನಾನು ಆಗಲೇ ಹೇಳಿದ್ದೀನಿ, ಮೊದಲು ಜರ್ಮನಿಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ಪ್ರಾರಂಭವಾಗ್ತದೆ. ಆನಂತರ ಫ್ರಾನ್ಸಲ್ಲಿ ಇದು ತುಂಬ ಹೆಚ್ಚಿನ ಬೆಳವಣಿಗೆಯನ್ನು ಕಾಣ್ತದೆ.
ಇದೇ ಸಂದರ್ಭದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಎಲೆನ್ ಚರ್ಚಿಲ್ ಸೆಂಪಲರ್ ಎಂಬ ಭೂಗೋಳ ತಜ್ಞೆಯಿಂದ ಅಲ್ಲಿ ಪ್ರಾರಂಭವಾಗ್ತದೆ. ಮೊದಲು ಅದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಪ್ರಾರಂಭವಾಯ್ತದೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇವರಿಂದ. ಆ ನಂತರ ಮಾನವ ಭೂಗೋಳ ಶಾಸ್ತ್ರದ ವಿವಿಧ ಅಧ್ಯಯನ ಕೂಡ ಪ್ರಾರಂಭವಾಗ್ತದೆ. ಹಾಗಾಗಿ ಎರಡೂ ಕೂಡ ಏನೋ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಮತ್ತು ಮಾನವ ಭೂಗೋಳ ಶಾಸ್ತ್ರ ಎರಡೂ ಕೂಡ ಅಮೆರಿಕದಲ್ಲಿ ಪ್ರಾರಂಭ ಆಗೋಕ್ಕೆ ಕಾರಣ ಎಲಿನ್ ಚರ್ಚಲ್ ಸೆಂಪಲ್ರವರು. ಇವರು ಜರ್ಮನಿಯ ಈ ಒಂದು ಯಾರೋ ಫ್ರೆಡ್ರಿಕ್ ರ್ಯಾಡ್ಜೆಲ್ ಅವರ ಸ್ಟೂಡೆಂಟು. ಸೊ ಹಾಗಾಗಿ ಇವರು ಏನು ಜರ್ಮನಿಯಲ್ಲಿ ಮಾನವ ಭೂಗೋಳ ಶಾಸ್ತ್ರ ಪ್ರಾರಂಭ ಆಯಿತು ಫ್ರೆಡ್ರಿಕ್ ರ್ಯಾಡ್ಜೆಲ್ರಿಂದ, ಅದೇ ಪಡಿ ಹೆಚ್ಚಿನ ರೀತಿಯಲ್ಲಿ ಅಂದರೆ ಅದೇ ರೀತಿಯಲ್ಲಿ ಅಮೆರಿಕದಲ್ಲೂ ಕೂಡ ಇವರು ಪ್ರಾರಂಭ ಮಾಡ್ತಾರೆ. ಇವರ ಇನ್ಫ್ಲೂಯೆನ್ಸಸ್ ಆಫ್ ದಿ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್, ಇನ್ಫ್ಲೂಯೆನ್ಸಸ್ ಆಫ್ ದಿ ಜಿಯೋಗ್ರಫಿಕಲ್ ಎನ್ವೈರ್ನ್ಮೆಂಟ್ ಗ್ರಂಥ ಇದೆಯಲ್ಲ, ಇದು ಅತ್ಯಂತ ಪ್ರಸಿದ್ಧವಾದ ಗ್ರಂಥ. ಇದರಲ್ಲಿ ಪ್ರಾಕೃತಿಕ ಅಂಶಗಳು ಅಂದರೆ ಭೌಗೋಳಿಕ ಅಂಶಗಳು ಜೊತೆಗೆ ಒಂದು ಮಾನವನ ಚಟುವಟಿಕೆಗಳು ಇವೆರಡಕ್ಕಿರುವಂಥ ಸಂಬಂಧದ ಬಗ್ಗೆ ಇವರು ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಅಮೆರಿಕದಲ್ಲಿ. ಅಮೆರಿಕದ ಭೂಗೋಳ ಶಾಸ್ತ್ರದ ಬೆಳವಣಿಗೆಯಲ್ಲಿ, ಅದರಲ್ಲೂ ಮಾನವ ಭೂಗೋಳ ಶಾಸ್ತ್ರದ ಬೆಳವಣಿಗೆಯಲ್ಲಿ ಇವರು ಎಲೆನ್ ಚರ್ಚಲ್ ಸೆಂಪಲ್ ಅವರು ತನ್ನದೇ ಆದ ಅನೇಕ ಕೊಡುಗೆಗಳನ್ನು ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಇನ್ಫ್ಲೂಯೆನ್ಸಸ್ ಆಫ್ ದಿ ಜಿಯೋಗ್ರಫಿಕಲ್ ಎನ್ವೈರ್ನ್ಮೆಂಟ್ ಅಂತ ಒಂದು ಗ್ರಂಥ ಬರೀತಾರೆ. ಇದು ಅತ್ಯಂತ ಪ್ರಮುಖವಾದ ಗ್ರಂಥ. ಇವರು ಈ ಅಮೆರಿಕದಲ್ಲಿ ಈ ಒಂದು ಪರಿಸರದ ಅಂದರೆ ಅದರಲ್ಲೂ ಭೌಗೋಳಿಕ ಪರಿಸರದ ವಿವಿಧ ಅಂಶಗಳು, ಭೌಗೋಳಿಕ ಅಂಶಗಳು ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಪ್ರಭಾವ ಬೀರ್ತವೆ, ಅರ್ಥ ಆಯ್ತದಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಿವಿಧ ರೀತಿಯ ಭೌಗೋಳಿಕ ಪರಿಸರದ ಅಂಶಗಳು ಮನುಷ್ಯನ ವಿವಿಧ ಚಟುವಟಿಕೆಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವರು ಅಧ್ಯಯನ ಪ್ರಾರಂಭ ಮಾಡಿ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಇವರು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮಾನವನ ವಿವಿಧ ಚಟುವಟಿಕೆಗಳಿಗೂ ಮತ್ತು ಅಲ್ಲಿನ ಪರಿಸರಕ್ಕೂ ಇರುವಂಥ ಸಂಬಂಧ ಏನು, ಅಷ್ಟೊಂದು ಉದಾಹರಣೆ ಇವತ್ತು ನಮಗೆ ಗೊತ್ತಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಪ್ರಪಂಚದಲ್ಲೇ ಅತ್ಯಂತ ಮುಂದುವರಿದ ರಾಷ್ಟ್ರ. ಅದಕ್ಕೆ ಕಾರಣ ಅಲ್ಲಿನ ಭೌಗೋಳಿಕ ಪರಿಸರ, ಅಲ್ಲಿನ ಭೌಗೋಳಿಕ ಅಂಶಗಳು ಕಾರಣವಾಗ್ತವೆ. ಹಾಗಾಗಿ ವಿವಿಧ ರೀತಿಯ ಭೌಗೋಳಿಕ ಅಂಶಗಳ ಪ್ರಭಾವ ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿವಿಧ ಆರ್ಥಿಕ ಚಟುವಟಿಕೆಗಳು, ಸಾಮಾಜಿಕ ಅಂಶಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅನ್ನೋದ್ರ ಬಗ್ಗೆ ಇವರು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇವರ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಏನಿದೆ ಅತ್ಯಂತ ಪ್ರಮುಖವಾದದ್ದು. ಅದರ ಜೊತೆಗೆ ವಿಲಿಯಂ ಮೋರಿಸ್ ಡೇವಿಸ್ ಸೈಕಲ್ ಆಫ್ ಎರೋಸನ್ ಕೇಳಿರ್ಬೋದು. ಡೇವಿಸ್ನ ಸೈಕಲ್ ಆಫ್ ಎರೋಸನ್ ತುಂಬಾ ಫೇಮಸ್, ಇವತ್ತಿಗೂ ಕೂಡ ಜಾಗತಿಕವಾಗಿ ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ವಿಲಿಯಂ ಮೋರಿಸ್ ಡೇವಿಸ್, WM ಡೇವಿಸ್ ಅಂತ ಕರಿತೀವಿ ಇವ್ರನ್ನ. WM ಡೇವಿಸ್ ರವರ ಭೂಸವೆತ ಚಕ್ರ ಸಿದ್ಧಾಂತ ಇದೆಯಲ್ಲ, ಥಿಯರಿ ಆಫ್ ಸೈಕಲ್ ಆಫ್ ಎರೋಸನ್, WM ಡೇವಿಸ್ ರವರ ಸೈಕಲ್ ಆಫ್ ಎರೋಸನ್ ಥಿಯರಿ, ಭೂಸವೆತ ಚಕ್ರ ಸಿದ್ಧಾಂತ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದದ್ದು. ಇವರು ಪ್ರಕೃತಿ ಬಗ್ಗೆ, ಪ್ರಾಕೃತಿಕ ಕ್ರಿಯೆಗಳ ಬಗ್ಗೆ, ಮಾರ್ಫಾಲಜಿ, ಅದರಲ್ಲೂ ಈ ಒಂದು ಭೂಮಿಯ ಮೇಲಿರೋಂಥ ವಿವಿಧ ಪ್ರಾಕೃತಿಕ ಅಂಶಗಳ ಯಾವ ರೀತಿ ಮಾರ್ಪಾಡು ಕ್ರಿಯೆ ನಡೀತದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅದರ ಜೊತೆಗೆ ಮಾರ್ಕ್ ಜೆಫರ್ಸನ್ ರವರು ಇನ್ನೊಬ್ಬ ತಜ್ಞ ಎಲ್ಲಿ ಅಮೆರಿಕದಲ್ಲಿ, ಮಾರ್ಕ್ ಜೆಫರ್ಸನ್ ರವರು ಕೇಂದ್ರ ಸ್ಥಳ ಪ್ರೈಮೇಟ್ ಸಿಟಿ ಅಂತ ಕರಿತೇವೆ. ಅಂದ್ರೆ ಕೇಂದ್ರ ಸ್ಥಳ ಸಿದ್ಧಾಂತ ಅಂತ ಒಂದು ಪ್ರತಿಪಾದನೆ ಮಾಡ್ತಾರೆ. ಪ್ರೈಮೇಟ್ ಸಿಟಿ ಥಿಯರಿ ಆಫ್ ಪ್ರೈಮೇಟ್ ಸಿಟಿ, ಕೇಂದ್ರ ಸ್ಥಳ ಇದು ಅತ್ಯಂತ ಪ್ರಮುಖವಾದದ್ದು. ಅಂದ್ರೆ ಯಾವುದೇ ಒಂದು ಪ್ರದೇಶ ಬೆಳವಣಿಗೆ ಆಗಬೇಕಾದ್ರೆ ಅಲ್ಲಿ ಸೆಂಟ್ರಲ್ ಪ್ಲೇಸ್, ಮಧ್ಯಭಾಗ ಯಾವ ರೀತಿ, ಮಧ್ಯಭಾಗದಿಂದ ಸುತ್ತಲ ಪ್ರದೇಶ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತದೆ, ಅದಕ್ಕೆ ಮನುಷ್ಯನ ವಿವಿಧ ಚಟುವಟಿಕೆಗಳು ಯಾವ ರೀತಿ ಕಾರಣವಾಗ್ತವೆ ಅನ್ನೋದ್ರ ಬಗ್ಗೆ ಇವರು ಕೆಲವೊಂದು ಪರಿಭಾವನೆ ಅಂದ್ರೆ ಕಾನ್ಸೆಪ್ಟ್ ಪ್ರತಿಪಾದನೆ ಮಾಡ್ತಾರೆ. ಆ ನಂತರ WM ಡೇವಿಸ್ನ ವಿದ್ಯಾರ್ಥಿಯಾಗಿದ್ದ ಎಲ್ಸ್ವರ್ತ್ ಅಂಟಿಂಗ್ಟನ್ ರವರು ಫಲ್ಸ್ ಆಫ್ ಏಸಿಯಾ ಅಂತ ಒಂದು ಪುಸ್ತಕ ಬರೀತಾರೆ, ಗ್ರಂಥ ಬರೀತಾರೆ, ಫಲ್ಸ್ ಆಫ್ ಏಸಿಯಾ.
ಪಲ್ಸ್ ಆಫ್ ಏಷ್ಯಾ ಅಂದ್ರೆ ಏಷ್ಯಾದ ನಾಡಿ. ಅಂದರೆ ಏಷ್ಯಾದ ನಾಡಿ ಅಂದರೆ ಏಷ್ಯಾ ಖಂಡದಲ್ಲಿ ಯಾವ ರೀತಿ ಪ್ರಾಕೃತಿಕ ಅಂಶಗಳು ಮತ್ತು ಮನುಷ್ಯನ ಚಟುವಟಿಕೆಗಳಿಗೆ ಸಂಬಂಧ ಇದೆ, ಯಾವ್ಯಾವ ರೀತಿಯ ಮನುಷ್ಯ ಯಾವ್ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಏಷ್ಯಾ ಖಂಡದಲ್ಲಿ ಅನ್ನೋದ್ರ ಬಗ್ಗೆ ಇವರು ಹೆಚ್ಚಿನ ಮಾಹಿತಿಯನ್ನು ಇವರ ಪಲ್ಸ್ ಆಫ್ ಏಷ್ಯಾದಲ್ಲಿ ಕೊಡ್ತಾರೆ. ಅದೇ ರೀತಿ ಸಿವಿಲೈಸೇಷನ್ ಆ್ಯಂಡ್ ಕ್ಲೈಮೇಟ್, ಯಾವುದೇ ಒಂದು ಪ್ರದೇಶದಲ್ಲಿ ನಾಗರಿಕತೆ ಬೆಳವಣಿಗೆ ಆಗಬೇಕಾದ್ರೆ, ಜನರ ಬೆಳವಣಿಗೆ ಆಗಬೇಕಾದ್ರೆ, ಜನರು ವಿವಿಧ ಬೆಳವಣಿಗೆಯನ್ನು ನೋಡಬೇಕಾದ್ರೆ, ಜನರ ಒಂದು ಸಮುದಾಯ ಬೆಳವಣಿಗೆ ಆಗಬೇಕಾದ್ರೆ ಸಿವಿಲೈಸೇಷನ್ ನಾಗರಿಕತೆ ನಮ್ಗೆ ಗೊತ್ತಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೇಳಿರ್ಬೋದು, ಹರಪ್ಪ ಸಿವಿಲೈಸೇಷನು, ಈಜಿಪ್ಟಿಯನ್ ಸಿವಿಲೈಸೇಷನು, ಮೆಹೆಂಜೋದರೋ ಇವೆಲ್ಲ ಕೇಳಿರ್ಬೋದು. ಈ ನಾಗರಿಕತೆ ಬೆಳವಣಿಗೆ ಆಗಬೇಕಾದ್ರೆ ಅಲ್ಲಿ ವಾಯುಗುಣದ ಪ್ರಭಾವವನ್ನು ಬಗ್ಗೆ ಇವರು ವಿವರಣೆಯನ್ನು ನೋಡ್ತಾ ಇರ್ತಾರೆ. ಇವರ ಬರ್ಕಲಿ ವಿಶ್ವವಿದ್ಯಾನಿಲಯದ ಮೂಲಕ ಬರ್ಕಲಿ ಪಂಥ ಅಂತ ಒಂದು ಪಂಥವನ್ನು ಪ್ರಾರಂಭ ಮಾಡ್ತಾರೆ, ಒಂದು ಗುಂಪನ್ನು ಪ್ರಾರಂಭ ಮಾಡ್ತಾರೆ. ಬರ್ಕ್ಲಿ ಪಂಥ ಅಂತ ಕರಿತೀವಿ ಅದನ್ನ. ಬರ್ಕ್ಲಿ ಸ್ಕೂಲ್ ಆಫ್ ಥಾಟ್ಸ್, ಬರ್ಕ್ಲಿ ಸ್ಕೂಲ್ ಆಫ್ ಜಿಯೋಗ್ರಫರ್ಸ್ ಅಂತ ಕರಿತೀವಿ. ಅದನ್ನು ಪ್ರಾರಂಭ ಮಾಡ್ತಾರೆ. ಅದರ ಮೂಲಕ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಈ ಒಂದು ಮನುಷ್ಯನ ವಿವಿಧ ಚಟುವಟಿಕೆಗಳಿಗೂ ಮತ್ತು ವಾಯುಗುಣಕ್ಕೂ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ ಇವರ ಕಾಲದಲ್ಲಿ ಅಂದರೆ ಅಮೆರಿಕದಲ್ಲಿ ಪರಿಮಾಣಾತ್ಮಕ ವಿಶ್ಲೇಷಣೆ, ಕ್ವಾಂಟಿಟೇಟಿವ್ ರೆವಲ್ಯೂಷನ್ ಅಥವಾ ಕ್ವಾಂಟಿಟೇಟಿವ್ ಅನಲೈಸಿಸ್ ಅಂತ ಏನು ಕರಿತೀವಿ, ಇದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊತದೆ. ಈ ಒಂದು ಅಮೆರಿಕದಲ್ಲಿ ಈ ಸಂದರ್ಭದಲ್ಲಿ ಪರಿಮಾಣಾತ್ಮಕ ಕ್ರಾಂತಿ ಅಥವಾ ಪರಿಮಾಣಾತ್ಮಕ ವಿಶ್ಲೇಷಣೆ, ಕ್ವಾಂಟಿಟೇಟಿವ್ ರೆವಲ್ಯೂಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಮೊದಲೇನು ಮಾಡ್ತಾ ಇದ್ದೋ, ಓಕೆ ಹಿಮಾಲಯ ಅಲ್ಲಿತ್ತು ಇದೆ ಅಷ್ಟೇ, ಆದರೆ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ ಅಂತ ಏನು ಗೊತ್ತಾಯ್ತಾ ಇರಲ್ಲ. ಸೊ ಮೊಟ್ಟ ಮೊದಲ ಬಾರಿಗೆ ಇವರು ಈ ಒಂದು ಅಮೆರಿಕದ ಭೂಗೋಳ, ಅದರಲ್ಲೂ ಮಾನವ ಭೂಗೋಳ ಶಾಸ್ತ್ರದ ಅಧ್ಯಯನ ಕ್ರಮದಲ್ಲಿ ಈ ಪರಿಮಾಣಾತ್ಮಕ ಕ್ರಾಂತಿ ಅಥವಾ ವಿಶ್ಲೇಷಣೆಯನ್ನು ಅಳವಡಿಸ್ಕೊತಾರೆ. ಆ ಪ್ರಕಾರವಾಗಿ ಯಾವುದೇ ಒಂದು ಭೂಪ್ರದೇಶದಲ್ಲಿರುವಂಥ ಯಾವುದೇ ಒಂದು ಅಂಶ, ಅದು ಪ್ರಾಕೃತಿಕ ಅಂಶ ಇರ್ಬೋದು, ಮಾನವನ ಅಂಶ ಇರ್ಬೋದು. ಉದಾಹರಣೆ, ಮನುಷ್ಯ ಒಂದು ರಸ್ತೆ ನಿರ್ಮಾಣ ಮಾಡ್ತಾನೆ, ಅದು ಮಾನವನ ಭೂಗೋಳಶಾಸ್ತ್ರದ ಪ್ರಮುಖ ಅಂಶ. ಆದರೆ ಆ ಎಷ್ಟು ಉದ್ದ ರಸ್ತೆ, ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು, ಅದಕ್ಕೆ ಏನೇನು ವಸ್ತುಗಳು ಖರ್ಚಾದೋ, ಮೆಟೀರಿಯಲ್ಸ್ ಏನೇನು ಹಾಕಿ, ಇದನ್ನೆಲ್ಲ ನಾವು ಆ ರೀತಿ ಹೇಳೋದನ್ನೇ ನಾವು ಪರಿಮಾಣಾತ್ಮಕ ವಿಶ್ಲೇಷಣೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಉದಾಹರಣೆ ನಾನು ಆಗ್ಲೇ ಹೇಳಿದ್ದೀನಿ, ಪ್ರಾಕೃತಿಕ ಅಂಶಗಳ ಬಗ್ಗೆ ಹೇಳ್ಬೇಕಾದ್ರೆ ಒಂದು ನದಿ ಹರಿತಾ ಇದೆ, ಗಂಗಾ ನದಿ ಇದೆ. ಆ ಗಂಗಾ ನದಿ ಇದೆ ಅಂತ ತಕ್ಷಣ ಆ ಗಂಗಾ ನದಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅದರಲ್ಲಿ ಎಷ್ಟು ನೀರು ಹೋಗ್ತಾ ಇದೆ, ಯಾವ್ಯಾವ ರೀತಿ ಉಪನದಿಗಳಿವೆ. ಸೊ ಈ ರೀತಿ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕವಾಗಿ ವಿಶ್ಲೇಷಣೆ ಮಾಡುವಂಥ ವಿಧಾನ ಮೊದಲಿರಲಿಲ್ಲ. ಇಲ್ಲಿ ಅಮೆರಿಕದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ ಇವರು. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಇವರು ಅಮೆರಿಕನ್ನರು ತನ್ನದೇ ಆದ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ಸೊ ಹೀಗಾಗಿ ಎಲೆನ್ ಚರ್ಚಿಲ್ ಸೆಂಪಲ್ ರವರು ಅಮೆರಿಕದಲ್ಲಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತಾ ಹೋಗ್ತಾ ಇರ್ತಾರೆ ವಿವಿಧ ಗ್ರಂಥಗಳನ್ನು ಬರೆಯೋದ್ರ ಮೂಲಕ. ಅದರಲ್ಲೂ ಮುಖ್ಯವಾಗಿ ಇನ್ಫ್ಲೂಯೆನ್ಸಸ್ ಆಫ್ ದಿ ಜಿಯೋಗ್ರಫಿಕಲ್ ಎನ್ವೈರನ್ಮೆಂಟ್ ಎಂಬ ಗ್ರಂಥ ಬರೆಯೋದ್ರ ಮೂಲಕ ಇವರು ತನ್ನದೇ ಆದ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾವು ವಿವಿಧ ಅಮೇರಿಕನ್ನರ ಕೊಡುಗೆಗಳು, ಎಲೆನ್